ಕೆಳಗಡೆ ಕೂತ್ಕೊಂಡು ಊಟ ಮಾಡಿದರೆ, ಚಕ್ಲ ಬಿಟ್ಲು ಹಾಕ್ಕೊಂಡು ಕೂತ್ಕೊಂಡು ಊಟ ಮಾಡಿದರೆ ನಿಮಗೆ ಗ್ಯಾಸ್ ಪ್ರಾಬ್ಲಮ್ ಬರೋದಿಲ್ಲ. ಎಷ್ಟು ಜನ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀರಾ ಈಗ? ಇನ್ಫ್ಯಾಕ್ಟ್ ನಾನು ಹಳ್ಳಿಗಳಿಗೆ ಹೋದರೆ ಬಡವರು ಸಮೇತ ಒಂದು ಚೇರು ಕಾಲ ಮೇಲೆ ಇಟ್ಕೊಂಡು ಹಿಂಗೆ ತಿನ್ನೋಕ್ಕೆ ಶುರು ಮಾಡಿ. ಆ ಪ್ಲಾಸ್ಟಿಕ್ ಚೇರು ಬೀಳ್ತಾ ಇರುತ್ತೆ, ಕೆಳಗಡೆ ಕೂತ್ಕೊಂಡು ಊಟ ಯಾಕೆ? ಶ್ರೀಮಂತರು ಹಾಗೆ ಊಟ ಮಾಡ್ತಾರೆ. ಶ್ರೀಮಂತರು ಭತ್ತ ಹಾಕಿ ಊಟ ಮಾಡೋದ್ರಿಂದ ಈ ತೃಣಧಾನ್ಯ, ಕಿರುಧಾನ್ಯ, ಚಿರುಧಾನ್ಯ ಬಡವರು ಊಟ ಮಾಡೋ ಆಗಿದ್ದು. ಆ್ಯಕ್ಚುಲಿ ಒಂದು 100 ವರ್ಷದಿಂದ ಈ ಬ್ರಿಟಿಷರು ಬಂದ ಮೇಲೆ ಈ ಗೊಂದಲಗಳೆಲ್ಲ ಆಗಿರೋದು. ಅದಕ್ಕೆ ಮುಂಚೆ ನಮಗೆ ಈ ಗೊಂದಲಗಳೇ ಇರಲಿಲ್ಲ. ಎಲ್ಲರೂ ಸಿರಿಧಾನ್ಯ ತಿಂತಾಯಿದ್ರು, ಎಲ್ಲರೂ ಹಾಲು ನವಣೆ ಮಾಡಿಕೊಂಡು ಹಾಲು ಬಾಯಿ ಮಾಡಿಕೊಂಡು ತಿನ್ನೋರು. ರಾಗಿ ಹಾಲು ಬಾಯಿ, ನವಣೆ ಹಾಲು ಬಾಯಿ, ಸಜ್ಜೆ ಹಾಲು ಬಾಯಿ. ಹಾಲು ಬಾಯಿ ಅಂದರೆ ಗೊತ್ತಾ ಹೆಂಗೆ ಮಾಡೋದು? ಒರಳಲ್ಲಿ ರುಬ್ಬಿದ ಮೇಲೆ ಹಾಲು ಬರುತ್ತೆ, ಅದನ್ನು ಹೀರ್ಕೊಂಡ ಮೇಲೆ ಅದು ಒಲೆ ಮುಂದೆ ನಿಂತ್ಕೊಳ್ಬೇಕು ಗಂಟೆಗಟ್ಟಲೆ, ಕೈ ಅಲ್ಲಾಡಿಸ್ತಾನೇ ಇರಬೇಕು. ಯಾಕೆಂದರೆ ಅದು ಹಿಟ್ಟಿನ ಅಂಶ ಇರೋದರಿಂದ ಕೆಳಗಡೆ ತಲ ಹತ್ತಬಾರ್ದು. ಸೊ ಮೆತ್ತಿಗೆ ಅದು ಹದ ಬಂದು ಕೇಕ್ ಥರ ಆಗತ್ತೆ. ಆ ಸಮಯಕ್ಕೆ ಅದನ್ನು ತುಪ್ಪ ಸವರಿರೋ ಒಂದು ಪಾತ್ರೆಗೆ ಹಾಕಿ ಅದರ ಮೇಲೆ ಒಂದಿಷ್ಟು ಗಸಗಸೆ ಅಥವಾ ಎಳ್ಳು ಅಥವಾ ಶೇಂಗಾ ಪುಡಿ ಅಥವಾ ಯಾಲಕ್ಕಿ ಹಾಕಿ ಬಿಟ್ಟರೆ ಹಾಲು ಬಾಯಿ ರೆಡಿ ಆಗುತ್ತೆ. ಅದನ್ನು ಮಕ್ಕಳು ಆ ಕಡೆ ಹೋಗ್ತಾ ಈ ಕಡೆ ಹೋಗ್ತಾ ತಿಂತಾಯಿದ್ರೆ ಖುಷಿಯಾಗಿ ಇರೋರು. ಅದು ಎಷ್ಟು ತಿಂದರೂ ತೊಂದರೆ ಆಗ್ತಾ ಇರಲಿಲ್ಲ, ರೋಗಗಳು ಬರ್ತಾ ಇರಲಿಲ್ಲ. ಈಗ ನೀವು ಈ ಕೇಕು, ಚಾಕ್ ಪೀಸು, ಇದು ಅದು ಅಂತ ತಿನ್ಕೊಂಡು